ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 5ನೇ ಅಧ್ಯಾಯ 25ನೆಯ ಶ್ಲೋಕ. ಲಭಂತೆ ಬ್ರಹ್ಮನಿರ್ವಾಣಂ ಋಷಯಃ ಕ್ಷೀಣಕಲ್ಮಷಾಃ ಛಿನ್ನೈದ್ವೈಧಾ ಯಥಾತ್ಮಾನಃ ಸರ್ವಭೂತ ಹಿತೇ ರತಾಃ. The seers whose sins have been purged, whose doubts have been dispelled by knowledge, whose disciplined mind is firmly established in God, and who are devoted to the welfare of all beings, attain Brahma, who is all peace. ಬ್ರಹ್ಮಜ್ಞಾನಿಗಳು ಬ್ರಹ್ಮ ನಿರ್ವಾಣವನ್ನು ಹೊಂದುವ ಕ್ರಮವನ್ನು ಇಲ್ಲಿ ತೋರಿಸಲಾಗಿದೆ. ಅವರು ಹೇಗೆ ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾರೆ ಅಂತ ವಿವರಿಸ್ತಾ ಇದೆ. ಸರ್ವಭೂತ ಹಿತೇರತಾಃ ಅಂತ ಮೊದಲು, ಅವರು ಸರ್ವ ಕರ್ಮಗಳನ್ನು ಕಳೆದುಕೊಂಡಿರ್ತಾರೆ ಅಂತ ಎರಡು, ಆಮೇಲೆ ಸಂಶಯಗಳನ್ನು ನಾಶಪಡಿಸಿಕೊಂಡಿರ್ತಾರೆ, ವಿಪರೀತ ಭಾವನೆಯನ್ನು ಪಡಿಸಿಕೊಂಡಿರ್ತಾರೆ, ಅಸಂಭಾವನೆಯನ್ನು ನಾಶಪಡಿಸಿಕೊಂಡಿರುತ್ತಾರೆ, ಪಾಪಗಳನ್ನು ಕಳೆದುಕೊಂಡು ಮತ್ತು ಸಂಶಯ, ವಿಪರೀತ ಭಾವನೆ, ಅಸಂಭಾವನೆಗಳನ್ನು ಕಳೆದುಕೊಂಡು ಅಜ್ಞಾನವನ್ನು ನಾಶ ಮಾಡಿಕೊಂಡು ಎಲ್ಲ ಜೀವಗಳಲ್ಲಿಯೂ ತನ್ನ ಆತ್ಮವನ್ನೇ ನೋಡ್ತಕ್ಕಂಥ ಜ್ಞಾನಿಗಳು ಎಂದು ಅರ್ಥ. ಅವರು ಸಹಜವಾಗಿ ಇಲ್ಲಿಯೇ ಈ ಭೂಲೋಕದಲ್ಲಿಯೇ ಈ ದೇಹದಲ್ಲಿ ಇರುವಾಗಲೇ, ಜೀವಾತ್ಮನೂ ಇರುವಾಗಲೇ, ದೇಹದಲ್ಲಿ ಜೀವ ಇರುವಾಗಲೇ, ಪ್ರಾಣ ಇರುವಾಗಲೇ, ಇಂದ್ರಿಯಗಳ ಶಕ್ತಿ ಇರುವಾಗಲೇ, ಮನಸ್ಸಿನ ಶಕ್ತಿ ಇರುವಾಗಲೇ, ಎಲ್ಲ ಕರಣಗಳು ಕೆಲಸವನ್ನು ಮಾಡುತ್ತಿರುವಾಗಲೇ ಅವರು ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾರೆ. ಅವರಿಗೆ ದೇಹವಿದ್ದರೂ ಮುಕ್ತರು, ದೇಹ ಇಲ್ಲದಿದ್ದರೂ ಮುಕ್ತರು. ಅವರಿಗೆ ಮನಸ್ಸು ಇದ್ದರೂ ಮುಕ್ತರು, ಮನಸ್ಸು ಇಲ್ಲದೆ ಹೋದರೂ ಮುಕ್ತರು. ಅವರಿಗೆ ಬುದ್ಧಿ ಇದ್ದರೂ ಮುಕ್ತರು, ಇಲ್ಲದೆ ಹೋದರೂ ಮುಕ್ತರು. ಇಂದ್ರಿಯಗಳ ವ್ಯವಹಾರಗಳು ನಡೆಯುತ್ತಿದ್ದರೂ ಅವರು ಮುಕ್ತರೇ ಆಗಿರುತ್ತಾರೆ. ಇಂದ್ರಿಯಗಳು ವ್ಯವಹಾರವನ್ನು, ಕ್ರಿಯೆಗಳನ್ನು ಬಿಟ್ಟಿದ್ದರೂ ಅವರು ಮುಕ್ತರೇ ಆಗುತ್ತಾರೆ. ಕಾರಣ ಅವರಿಗಿರ್ತಕ್ಕಂಥ ಜ್ಞಾನ ಅವರನ್ನು ಮುಕ್ತರನ್ನಾಗಿ ಮಾಡಿರುತ್ತದೆ. ಅವರಿಗಿರ್ತಕ್ಕಂಥ ಜ್ಞಾನ ಅವರಲ್ಲಿರುವ ಪಾಪಗಳನ್ನು ತೊಳೆದು ಹಾಕಿರುತ್ತದೆ. ಅವರಲ್ಲಿರ್ತಕ್ಕಂಥ ಆ ಜ್ಞಾನವು ಅವರ ಸಂಶಯವನ್ನು ನಾಶಪಡಿಸುತ್ತದೆ. ಆ ಜ್ಞಾನವು ಅವರಿಗೆ ಬರತಕ್ಕಂಥ ಎಲ್ಲ ಅಡೆತಡೆಗಳನ್ನು, ದ್ವಂದ್ವಗಳನ್ನು, ಗೊಂದಲಗಳನ್ನು ನಿರ್ಮೂಲನೆ ಮಾಡಿರುವುದರಿಂದ ಅವರು ಬ್ರಹ್ಮ ನಿರ್ವಾಣ ಎಂಬುದನ್ನು ಹೊಂದುತ್ತಾರೆ. ಬ್ರಹ್ಮಣಿ ನಿರ್ವಾಣ, ಬ್ರಹ್ಮದಲ್ಲಿಯೇ ಅವರು ಐಕ್ಯತೆಯನ್ನು ಹೊಂದುತ್ತಾರೆ. ಬ್ರಹ್ಮ ನಿರ್ವಾಣ ಅಂತಂದರೆ ಬ್ರಹ್ಮದಲ್ಲಿಯೇ ಏಕತೆಯನ್ನು ಹೊಂದುವುದು. ಹಾಲಿನಲ್ಲಿ ಹಾಲನ್ನು ಬೆರೆಸಿದಾಗ ಅದು ಹಾಲೇ ಆಗಿ ಹೋಗುತ್ತದೆ. ನೀರಲ್ಲಿ ನೀರು ಬೆರೆಸಿದಾಗ ಎಲ್ಲವೂ ನೀರಾಗಿ ಹೋಗುತ್ತದೆ. ಮತ್ತೊಂದು ನೀರು, ಇನ್ನೊಂದು ನೀರು, ನಮ್ಮ ಹಾಲು, ನಿಮ್ಮ ಹಾಲು, ಅವರ ಹಾಲು, ಇವರ ಹಾಲು ಅನ್ನುವಂಥ ಹಾಲಿನಲ್ಲಿ ಭೇದವೂ ಇಲ್ಲದಲೇ, ನೀರಿನಲ್ಲಿ ಭೇದವೂ ಇಲ್ಲದಲೇ ಅವರ ಶರೀರದಲ್ಲಿರುವಂಥ ಆತ್ಮ ಬ್ರಹ್ಮ ಆತ್ಮದಲ್ಲಿ ಏಕತೆಯನ್ನು ಹೊಂದುತ್ತದೆ. ಮಡಕೆ ಒಡೆದಾದ ಮೇಲೆ ಮಡಕೆಯಲ್ಲಿರುವ ಆಕಾಶವು ಮಹಾಕಾಶದಲ್ಲಿ ಏಕತೆಯನ್ನು ಹೊಂದಿದಂತೆ ಇವರ ಶರೀರದಲ್ಲಿರತಕ್ಕಂಥ ಆತ್ಮವು ಮಹಾ ಬ್ರಹ್ಮದಲ್ಲಿ ಏಕತೆಯನ್ನು ಹೊಂದುತ್ತದೆ. ಇದುವೇ ಬ್ರಹ್ಮ ನಿರ್ವಾಣ ಅಂತ ಕರೆಯಲಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಬ್ರಹ್ಮ ನಿರ್ವಾಣವು ಬ್ರಹ್ಮಜ್ಞಾನದಿಂದಲ್ಲದಲೇ ಇನ್ಯಾವುದರಿಂದಲೂ ಸಾಧ್ಯವಿಲ್ಲ. ಯಾವುದೂ ಇದಕ್ಕೆ ನ ಪ್ರಜೆಯ ಧನೇನ ತ್ಯಾಗೇನ ಏಕೇನ ಅಮೃತತ್ವ ಮಾನಸಹು ಅಂತ ಹೇಳಲಾಗಿದೆ.
ಯಾವುದು ಅದನ್ನು ಉಂಟು ಮಾಡುವುದು ಅಂತಂದರೆ ಜ್ಞಾನ. ಆ ಜ್ಞಾನವೇ ಇವನಿಗೆ ತ್ಯಾಗವಾಗಿಯೋ ಯೋಗವಾಗಿಯೋ ಸುಯೋಗವಾಗಿಯೋ ದೊರಕಿ ಈತನ ಸಂಪೂರ್ಣ ಆತ್ಮವನ್ನು ಬ್ರಹ್ಮದಲ್ಲಿ ಹೋಗಿ ತಲುಪುವುದಕ್ಕೆ ಸಹಾಯ ಮಾಡುತ್ತದೆ. ಅದು ಬ್ರಹ್ಮ ನಿರ್ವಾಣ ಎಂದು ಕರೆಯಲಾಗಿದೆ. ಹರಿ ಓಂ ತತ್ಸತ್.